ಹಾಯ್ ಹಲೋ ನಮಸ್ಕಾರ. ನಿಮ್ಮೆಲ್ಲರಿಗೂ ಯಶಸ್ ಟಾಕೀಸ್ಗೆ ಸ್ವಾಗತ. ನಾನು ವಿಶಾಲಾಕ್ಷಿ. ಇಲ್ಲಿ ಯಾರು ಮಿತ್ರರೂ ಅಲ್ಲ, ಶತ್ರುಗಳೂ ಅಲ್ಲ. ಈ ಮಾತನ್ನ ನಾನು ಈ ಕ್ಷಣ ನೆನಪು ಮಾಡ್ಕೊಳ್ತಾ ಇರೋದಕ್ಕೆ ಕಾರಣ ಬಿಗ್ ಬಾಸ್ ಮನೆಯ ಅಶ್ವಿನಿ ಗೌಡ ಅವರು ಮತ್ತೆ ಜಾನ್ವಿ ಅವರು. ಇವರಿಬ್ಬರ ನಡುವಿನ ಸ್ನೇಹ ಸಂಬಂಧ ಈ ಕ್ಷಣಕ್ಕೆ ಜೀವಂತವಾಗಿ ಉಳಿದಿಲ್ಲ ಅನ್ನುವಂಥದ್ದು ಬಹುಶಃ ನಿಮ್ಗಾಗ್ಲೇ ಗೊತ್ತಾಗಿರುತ್ತೆ. ಅದರಲ್ಲೂ ನಿನ್ನೆಯ ಎಪಿಸೋಡ್ ನೋಡಿದ ಮೇಲಂತೂ ಇವರಿಬ್ಬರ ನಡುವೆ ಇದ್ದದ್ದು ಪ್ಯೂರ್ ಸ್ನೇಹವಲ್ಲ, ರಿಯಲ್ ಅಲ್ಲ, ಇದೊಂದು ಫೇಕ್ ಫ್ರೆಂಡ್ಶಿಪ್ ಅನಿಸೋದಕ್ಕೆ ಶುರುವಾಗಿದೆ. ಹೇಗಿದ್ರು ಅವರಿಬ್ರು ಆರಂಭದಲ್ಲಿ ಪ್ರೀತಿಯಿಂದ ಇವರು ಜಾನ್ವಿನ ಜಾನು ಅಂತ ಕರೀತಾ ಇದ್ರು, ಜಾನ್ವಿ ಅವರು ಅಶ್ವಿನಿ ಗೌಡ ಅವರನ್ನ ಅಶುಮಾ ಅಂತ ಕರೀತಾ ಇದ್ರು. ಯಾರಾದ್ರೂ ಬಿಗ್ ಬಾಸ್ ಮನೆಯ ಬೇರೆ ಸ್ಪರ್ಧಿಗಳು ಇವರಿಬ್ಬರನ್ನ ಹೀಯಾಳಿಸಿದ್ರೆ ಅಥವಾ ಕಾಲೆಳೆದ್ರೆ ಅಶುಮಾ ನೀವ್ ಹಿಂಗ ನಾನು ಹಂಗ ಅಂದವರೆಲ್ಲ ಪೆಂಗ ಅಂತಿದ್ರು. ಆದ್ರೆ ನಿಜವಾಗ್ಲೂ ಜಾನ್ವಿ ಅವರ ಮಾತಲ್ಲೇ ಹೇಳ್ಬೇಕಂದ್ರೆ ನಿಜವಾಗ್ಲೂ ಪೆಂಗಗಳಾಗಿರೋದು ಇವರಿಬ್ರೇ ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಎಷ್ಟು ಪ್ರೀತಿ ಇತ್ತು, ಎಷ್ಟು ಅನ್ಯೋನ್ಯತೆ ಇತ್ತು, ಎಷ್ಟು ಸುಮಧುರವಾದಂತಹ ಬಾಂಧವ್ಯವಿತ್ತು, ಒಂದ್ ರೀತಿಯಲ್ಲಿ ಅಗಾಢವಾದಂತಹ ಸ್ನೇಹ ಸಂಬಂಧ ಶುರುವಾಗಿತ್ತು ಇವರಿಬ್ರ ಮಧ್ಯೆ. ಅದನ್ನ ನಾವೆಲ್ಲರೂ ಕೂಡ ಇದನ್ನ ರಿಯಲ್ ಅನ್ಕೊಂಡಿದ್ವಿ. ಆದ್ರೆ ಅಲ್ಲಿ ಬಿಗ್ ಬಾಸ್ ಕೊಡುವಂತ ಟಾಸ್ಕ್ ಗಳಿಂದ ಇವರಿಬ್ಬರ ನಡುವೆ ಇರತಕ್ಕಂತ ಸ್ನೇಹ ಸಂಬಂಧ ಒಡೆದೋಗಿಲ್ಲ. ಇವರಿವರೇ ಕಂಟೆಂಟ್ ಕೊಡ್ಲಿಕ್ಕೆ ಹೋದಾಗ ಇವರಿಬ್ಬರೇ ಎಡವಟ್ಟುಗಳನ್ನ ಮಾಡಿಕೊಂಡು ಇವರಿಬ್ಬರ ನಡುವೆ ಪ್ಯೂರ್ ಆಗಿ ಶುರುವಾದಂತ ಸ್ನೇಹವನ್ನ ಬಹುಶಃ ಇವರು ಫೇಕ್ ಅನ್ನೋ ರೀತಿಲಿ ತೋರಿಸ್ಕೊಂಡ್ಬಿಟ್ರು ಅಂತ ಕಾಣಿಸುತ್ತೆ. ಫೇಕ್ ಅನ್ಸೋದಕ್ಕೆ ನಮ್ಗೆಲ್ರಿಗೂ ಶುರುವಾಗಿರೋದು ಇವರಿಬ್ಬರ ವರ್ತನೆಗಳಿಂದ, ಇವರಿಬ್ಬರ ಮಾತುಗಳಿಂದ, ಇವರಿಬ್ರು ಹೊಡೆದಾಡ್ಕೊಳ್ತಿರೋ ರೀತಿನ ನೋಡಿದ್ರೆ ಇವರಿಬ್ಬರ ನಡುವಿದ್ದು ರಿಯಲ್ ಅಲ್ಲ, ಫೇಕ್ ಫ್ರೆಂಡ್ಶಿಪ್ ಅಂತ. ಹೇಗೆ ಜಾನು ಅಶುಮಾ ಅಂತ ಮಾತಾಡ್ಕೊಳ್ತಾ ಇದ್ರು. ನಾವಿಬ್ರು ಕಾಲೇಜ್ ಡೇಸ್ ಅಲ್ಲೇ ಸಿಗಬೇಕಾಗಿತ್ತು. ಯಾಕಂದ್ರೆ ನೀನು ಬೆಂಗಳೂರು ಡಾನು, ನಾನು ಸಕಲೇಶ್ಪುರ ಡಾನು. ಅಂದ್ರೆ ಇವರಿಬ್ರು ಡಾನ್ಗಳ ರೀತಿಯಲ್ಲಿ ವರ್ತನೆಗಳನ್ನ ಮಾಡ್ತಾ ಇದ್ರು. ಅದನ್ನ ಅವರಿಬ್ರೆ, ಈ ಡಾನ್ ಅನ್ನೋ ಪದ ಪ್ರಯೋಗ ಅಶ್ವಿನಿ ಅವರ ಬಾಯಿಂದನೇ ಬಂದಿರೋದು. ನೀನ್ ನೀನ್ ಸಕಲೇಶ್ಪುರದವಳು, ನಾನು ಬೆಂಗಳೂರವಳು, ನಾವಿಬ್ರು ಡಾನ್ಗಳು ಅನ್ನೋ ರೀತಿ ಮಾತಾಡ್ಕೊಳ್ತಾ ಇದ್ರು. ನಾವಿಬ್ರು ಕಾಲೇಜ್ ಡೇಸ್ ಅಲ್ಲಿ ಸಿಕ್ಕಿದ್ರೆ ಬಹುಶಃ ಚೆನ್ನಾಗಿರ್ತಿತ್ತು. ನಮ್ಮ ಫ್ರೆಂಡ್ಶಿಪ್ ಇನ್ನೂ ಬಾಂಡಿಂಗ್ ತುಂಬಾ ಚೆನ್ನಾಗಿರ್ತಿತ್ತು. ನಾವು ಕಾಲೇಜ್ಗೆ ಹೋಗ್ತಿರ್ಲಿಲ್ಲ ಅನ್ಸುತ್ತೆ, ಜಾಸ್ತಿ ಹೊರಗಡೆನೆ ಡಾನ್ಗಳ ರೀತಿಯಲ್ಲಿ ಓಡಾಡ್ಕೊಂಡಿರ್ತಿದ್ವಿ. ಅಂದ್ರೆ ಕಾಲೇಜ್ ಆವರಣದಲ್ಲಿ ಅನ್ನೋ ಲೀಡರ್ಶಿಪ್ ಕ್ವಾಲಿಟಿ ಅನ್ನೋ ಅರ್ಥದಲ್ಲಿ ಮಾತಾಡಿದ್ರು. ಆಗ ಜಾನು ಅಶುಮಾ ಅಂತ ಕ್ಲೋಸ್ ಆಗಿ ಮಾತಾಡ್ತಿದ್ದವ್ರು, ನಿನ್ನನ್ನ ಹಂಗ ಹಿಂಗ ಅಂದವರೆಲ್ಲ ಪೆಂಗ ಅಂತಿದ್ದವ್ರು ಇವತ್ತೇನ್ ಮಾತಾಡ್ಕೊಳ್ತಿದ್ದಾರೆ ಅಂದ್ರೆ ಅಶ್ವಿನಿ ಅವರು ಜಾನ್ವಿ ಅವರನ್ನ ಡೋಂಗಿ ಅಂತಿದ್ದಾರೆ. ಅದೇ ಜಾನು ಅವರು ಅಶ್ವಿನಿ ಅವರನ್ನ ನರಿಗೆ ಹೋಲಿಸ್ತಾ ಇದ್ದಾರೆ. ಅಂದ್ರೆ ನೀವು ಬೇರೆಯವರನ್ನ ತುಳಿದು ಬೇಟೆ ಆಡುವಂತ ನರಿ ಅಂತಿದ್ದಾರೆ. ಕೊನೆಗೆ ಅಶ್ವಿನಿ ಅವರು ನೀನ್ ಬೆಕ್ಕು, ಕಳ್ಳ ಬೆಕ್ಕಿನ ತರ, ಒಂದ್ ರೀತಿಯಲ್ಲಿ ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ಯಾ ಅಂತೆಲ್ಲ ನಿನ್ನೆ ಎಪಿಸೋಡ್ ನಲ್ಲಿ ತುಂಬಾ ಚರ್ಚೆಗಳಾಯ್ತು. ಯಾವ ಹಂತಕ್ಕೆ ಹೋಗಿದೆ ಅಂದ್ರೆ ಸುದೀಪ್ ಸರ್ ತುಂಬಾ ಸಲ ಹೇಳಿದ್ದಾರೆ, ಕಿಚ್ಚನ ಪಂಚಾಯತಿಯಲ್ಲಿ ಚರ್ಚೆ ಆಗಿದ್ದು, ಇಲ್ಲಿ ಯಾರು ಸಂಬಂಧವನ್ನ ಬೆಳೆಸೋದಕ್ಕೆ ಬಂದಿಲ್ಲ. ನೀವು ಬಿಗ್ ಬಾಸ್ ಮನೆಗೆ ಹೋಗಿರೋದು ಆಟ ಆಡೋದಕ್ಕೆ, ಗೇಮ್ ಆಡೋದಕ್ಕೆ. ನಿಮ್ಮ ಸ್ಟ್ರಾಟಜಿನ ನೀವು ಪ್ಲಾನ್ ಮಾಡಿಕೊಂಡು ಪಕ್ಕ ಆಟ ಆಡಿ ಫಸ್ಟ್. ಆಮೇಲೆ ಹೊರಗಡೆ ಹೋದ್ರೆ ನಿಮ್ಮ ಪ್ರೀತಿ ಅಥವಾ ನಿಮ್ಮ ಸ್ನೇಹ ಜೆನ್ಯೂನ್ ಆಗಿದ್ರೆ ನಿಮ್ಮ ಫ್ರೆಂಡ್ಶಿಪ್ ನ ಸಂಬಂಧವನ್ನ ಹೊರಗಡೆನೂ ಕಂಟಿನ್ಯೂ ಮಾಡ್ಬೋದು. ಫಸ್ಟ್ ಇಲ್ಲಿ ಫೋಕಸ್ ಮಾಡಬೇಕಾಗಿರೋದು ಆಟದ ಕಡೆ, ಕಪ್ಪನ್ನ ಗೆಲ್ಲೋ ಕಡೆ ಕಾನ್ಸಂಟ್ರೇಟ್ ಮಾಡಿ. ಇಲ್ಲಿ ಯಾರಿಗೂ ಕೂಡ ಅಂದ್ರೆ ನೀವಿಬ್ರು ಫ್ರೆಂಡ್ಸು ಅನ್ನೋ ಕಾರಣಕ್ಕೆ ಇಲ್ಲಿ ಬಿಗ್ ಬಾಸ್ ಕಪ್ಪನ್ನ ಇಬ್ಬರಿಗೂ ಹಂಚೋದಕ್ಕಾಗಲ್ಲ ಅನ್ನುವಂಥದ್ದನ್ನ ಹೇಳಿದ್ರೂ ಕೂಡ ಕಿಚ್ಚನ ಮಾತನ್ನ ಹಗುರವಾಗಿ ತಗೊಂಡವರು ಈಗ ಸ್ನೇಹ ಸಂಬಂಧಕ್ಕೆ ಎಳ್ಳು ನೀರು ಬಿಟ್ಟು ತಮಾಟನ ನಾವು ಆಡ್ತಾ ಇದೀವಿ ಅಂತ ಶುರು ಮಾಡಿದ್ದಾರೆ. ಇವರಿಬ್ಬರ ಸ್ನೇಹ ಮೊದಲು ಹೇಗಿತ್ತು ಅಂತಂದ್ರೆ, ಬಾಹುಬಲಿ ಸಿನಿಮಾದಲ್ಲಿ ರಾಜಮಾತೆ ಶಿವಗಾಮಿ ಹೇಗೋ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಅವರು ಆ ರೀತಿ ಇದ್ರು. ರಾಜಮಾತೆ ಶಿವಗಾಮಿ ಹೇಳಿದ ರೀತಿ ಜಾನ್ವಿ ಅವರು ಪಾಲನೆ ಮಾಡ್ತಾ ಇದ್ರು. ಒಂದ್ ರೀತಿಯಲ್ಲಿ ಜಾನ್ವಿ ಅವರನ್ನ ನಾವು ದೇವಸೇನ ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಸೌಂದರ್ಯದಲ್ಲಿ ದೇವಸೇನಾಗಿಂತಲೂ ಏನ್ ಕಡಿಮೆ ಇಲ್ಲ ಜಾನ್ವಿ ಅವರು. ಇಲ್ಲಿ ತನಕ ಅಂದ್ರೆ ಆರಂಭದಿಂದ ಅಂದ್ರೆ ಬಿಗ್ ಬಾಸ್ ಶುರು ಆದಾಗಿಂದ ಒಂದು 3 ವಾರಗಳ ತನಕ ರಾಜಮಾತೆ ಶಿವಗಾಮಿ ಹೇಳಿದ ರೀತಿ ಅಂದ್ರೆ ಅಶ್ವಿನಿ ಗೌಡ ಅವರು ಹೇಳಿದ ಮಾತನ್ನ ಶಿರಸಾವಹಿಸಿ ಪಾಲನೆ ಮಾಡ್ತಿದ್ದಂತ ದೇವಸೇನಾ ಜಾನ್ವಿ ಅವರು ಇದೀಗ ತಿರುಗಿಸಿ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಒಂದ್ ಮಾತು ಹೇಳಿದ್ರು, ಅಂದ್ರೆ ಈ ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಎದುರಾಳಿ ಸ್ಪರ್ಧಿಗಳಿಂದ ನಮ್ಗೇನು ಅರ್ಹತೆ ಇದೆ ಅಂತ ಹೇಳುವಂತ ಒಂದು ಟಾಸ್ಕ್ ಕೊಟ್ಟಂತ ಸಂದರ್ಭದಲ್ಲಿ ಅಶ್ವಿನಿ ಗೌಡ ಅವರು ಹೇಳ್ತಾರೆ, ವ್ಯಕ್ತಿತ್ವ ಅಲ್ಲದ ವ್ಯಕ್ತಿತ್ವವನ್ನ ಪೋರ್ಟ್ರೇ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಜಾನ್ವಿ ಅವರು. ಜಾನ್ವಿ ಅವರನ್ನ ನಾನೇನೋ ಇನ್ಫ್ಲೂಯೆನ್ಸ್ ಮಾಡ್ತಿದ್ದೀನಿ ಅಂತ ಬೇರೆ ಸ್ಪರ್ಧಿಗಳು ಮಾತಾಡ್ಕೊಳ್ತಾ ಇದ್ದಾರೆ, ನಾನೇನೋ ಆಕೆಗೆ ತಲೆಗೆ ತುಂಬ್ತಿದ್ದೀನಿ ಅಂತ ಮಾತಾಡ್ಕೊಳ್ತಾ ಇದ್ದಾರೆ. ಇದು ಸರಿಯಲ್ಲ. ನಾನು ಹೇಳ್ದಂಗೆ ಆಕೆ ಕೇಳ್ತಾ ಇಲ್ಲ, ಅವ್ರ ಆಟವನ್ನ ಅವ್ರು ಆಟ ಆಡ್ತಾ ಇದ್ದಾರೆ. ಆದ್ರೆ
ಫ್ರೆಂಡ್ಶಿಪ್ ನ ಎಲ್ಲೋ ಒಂದ್ ರೀತಿಲಿ ಸ್ಟ್ರಾಟಜಿ ಮಾಡ್ಕೊಂಡು ಆಟ ಆಡ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಬೇರೆಯವರೆಲ್ಲ ಮಾತಾಡ್ತಾರೆ ಅಶ್ವಿನಿ ಗೌಡ ಅವರಿಗೆ ಜಾನ್ವಿ ಅವರು ಛತ್ರಿ, ಚೇಲ, ಬಕೆಟು ಅಂತ. ಅದಕ್ಕೆಲ್ಲದಕ್ಕೂ ಕೂಡ ಜಾನ್ವಿ ಅವರು ಸ್ಪಷ್ಟನೆ ಕೊಡ್ಬೇಕು. ಆದ್ರೆ ಜಾನ್ವಿ ಅವರು ಮಾತೇ ಆಡಲ್ಲ. ಅಶುಮಾ ನೀವ್ ಹೇಳ್ದಂಗೆ ನಾನು ಕೇಳ್ತೀನಿ ಅನ್ನೋ ರೀತಿಲಿ ವರ್ತನೆ ಮಾಡೋದ್ರಿಂದ ಇವರಿಂದ ನನ್ನ ಬಗ್ಗೆ ಬೇರೆ ಬೇರೆ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ. ಹೀಗಾಗಿ ಜಾನ್ವಿ ಅವರು ಮಾತಾಡಬೇಕು, ಫ್ರೆಂಡ್ಶಿಪ್ ನ ಸ್ಟ್ರಾಟಜಿ ಮಾಡೋದು ಬಿಡಬೇಕು. ಜಾನ್ವಿಯವರ ಸ್ನೇಹದಿಂದ ನನಗೆ ಒಂದ್ ರೀತಿಯಲ್ಲಿ ಕಳಂಕ ಬಂದಿದೆ ಅಂತ ಅಶ್ವಿನಿ ಗೌಡ ಅವರು ಹೇಳಿದ್ರು. ಇದಕ್ಕೆ ಅವತ್ತೇ ಜಾನ್ವಿ ಅವರು ಹೇಳಿದ್ರು, ಫ್ರೆಂಡ್ಶಿಪ್ ನ ಸ್ಟ್ರಾಟಜಿ ಮಾಡ್ಕೊಂಡು ಆಟ ಆಡುವಂತ ದರ್ದ್ ನನಗಿಲ್ಲ. ಯಾವುದೇ ರೀತಿಯಲ್ಲೂ ಕೂಡ ನಾನು ಫ್ರೆಂಡ್ಶಿಪ್ ನ ಸ್ಟ್ರಾಟಜಿ ಮಾಡಿಲ್ಲ. ನನ್ನ ಆಟ ನಾನು ಆಟ ಆಡ್ತಾ ಇದ್ದೀನಿ. ಒಂದ್ ರೀತಿಲಿ ಏನಂದ್ರೆ ಫಾಸ್ಟ್ ಆಗಿ ಹೋದವರೆಲ್ಲ ಗೆಲ್ಲಬೇಕು ಅಂತ ಇಲ್ಲ, ಸ್ಲೋ ಆಗಿ ಬಂದವರೆಲ್ಲ ಬಿಗ್ ಬಾಸ್ ಕಪ್ ನ ಗೆಲ್ಲೋಕ್ಕಾಗಲ್ಲ ಅಂತ ಏನಿಲ್ಲ. ಒಂದ್ ರೀತಿ ಆಮೆ ಮೊಲದ ಕಥೆಯನ್ನ ಹೇಳೋ ಮೂಲಕ ನೀವು ಮುಂದೆ ಹೋಗಿ ನಾವು ಹಿಂದೆ ಬಂದು ರೇಸಲ್ಲಿ ಮುಂದುಗ್ತೀವಿ ಅನ್ನೋ ಮಾತನ್ನ ಅನ್ನೋ ರೀತಿಲಿ ಜಾನ್ವಿ ಅವರು ಹೇಳಿದ್ರು. ಅದೊಂದು ಮಾತು ಟ್ರಿಗರ್ ಆಗಿತ್ತು ಅಶ್ವಿನಿ ಗೌಡ ಅವರಿಗೆ. ಅಂದ್ರೆ ನೀನು ನನ್ನ ಮುಂದಕ್ಕೆ ಬಿಟ್ಬಿಟ್ಟು ಹಳ್ಳಕ್ ಬಿದ್ದ ಮೇಲೆ ಬಗ್ ನೋಡುವಂತ ಪ್ಲಾನ್ ಏನಾದ್ರು ಮಾಡ್ಕೊಂಡಿದ್ಯಾ? ನನ್ನನ್ನ ಫಸ್ಟ್ ಬಿಗ್ ಬಾಸ್ ಮನೆಯಿಂದ ಕಳಿಸ್ಬಿಟ್ಟು ಆಮೇಲೆ ನಿನ್ನ ಆಟ ಶುರು ಹಚ್ಕೊಳ್ಬೇಕು ಅನ್ಕೊಂಡಿದ್ಯಾ ಅಂತೇಳಿ ಅವತ್ತು ವಾರ್ ಶುರುವಾಗಿತ್ತು. ಯಾವಾಗ ಫ್ರೆಂಡ್ಶಿಪ್ ನ ಸ್ಟ್ರಾಟಜಿ ಮಾಡ್ತವಳೆ ಜಾನ್ವಿ ಅಂದ್ರೋ ಅಲ್ಲಿ ಟ್ರಿಗರ್ ಆಯ್ತು ಜಾನ್ವಿ ಅವರಿಗೆ. ಅಲ್ಲಿಂದ ಇವರಿಬ್ಬರ ಸ್ನೇಹವಾಗಿ ಉಳಿದಿಲ್ಲ ಅನ್ನೋದು ಗೊತ್ತಾಗಿದೆ. ಸೊ ಅಲ್ಲಿಂದ ಶುರುವಾಗಿದ್ದು ಮೊನ್ನೆ ಕಳೆದ ವಾರದ ಕಿಚ್ಚನ ಪಂಚಾಯಿತಿಯಲ್ಲೂ ಕೂಡ ಈ ನಾಗವಲ್ಲಿ ಕತೆ, ಈ ಗೆಜ್ಜೆ ಸದ್ದಿನ ಕತೆ ಜೊತೆಗೆ ನಮ್ಮ ರಕ್ಷಿತಾನ ಬ್ಲೇಮ್ ಮಾಡಿದ್ರು. ಅಂದ್ರೆ ಮನೇಲೇನೋ ದೆವ್ವ ಇದೆ ಅನ್ನೋ ತರ, ಅವಳ ಬಿಹೇವಿಯರ್ ಸರಿ ಇರಲ್ಲ ಅನ್ನೋ ತರ ಇವರೊಂದು ಕತೆನ ಕಟ್ಟಿದ್ರು. ಆ ಕತೆ ಆ ಒಂದು ನರೇಶನ್ ಏನೋ ಉಲ್ಟಾ ಆಯ್ತು ಅನ್ನೋ ಕಾರಣಕ್ಕೆ ಅದೆಲ್ಲವೂ ಕೂಡ ಅಶ್ವಿನಿ ಗೌಡ ಅವ್ರ ಮೇಲೆ ತಿರುಗ್ತು. ಇಲ್ಲಿ ಜಾನ್ವಿ ಅವರು ಸೇಫ್ ಆದ್ರು. ಯಾಕೆ ಸೇಫ್ ಆದ್ರು ಅಂತ ಈ ತರದ್ದೆಲ್ಲ ಚರ್ಚೆಗಳು ಬಂದಾಗ ಕಿಚ್ಚ ಸುದೀಪ್ ಅವರು ಕೂಡ ರಕ್ಷಿತಾ ಅವ್ರಿಗೆ ಕೇಳಿದ್ರು, ಇಲ್ಲಿ ಜಾನ್ವಿ ಸೇಫ್ ಆದ್ರು, ಅಶ್ವಿನಿ ಗೌಡ ಅವರು ಒಂದ್ ರೀತಿ ಬಲಿಕ ಬಕ್ರ ಆದ್ರು ಅನ್ನೋತರ. ಇದೇ ಮಾತನ್ನ ನಿನ್ನೆ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ವಿಷಕಾರಿ ವ್ಯಕ್ತಿತ್ವ ಅನ್ನುವಂತ ವಿಚಾರದ ಬಗ್ಗೆ ಮಾತಾಡ್ಬೇಕು, ಯಾರು ಇಲ್ಲಿ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳಲ್ಲಿ ವಿಷಕಾರಿ ವ್ಯಕ್ತಿತ್ವ ಯಾರದ್ದು ಅಂತ ಅಂದಾಗ ಜಾನ್ವಿ ಅವರು ಹೇಳ್ತಾರೆ. ಅಂದ್ರೆ ಕಲಾವಿದರಿಗೆ, ಕಲೆಗೆ ರಕ್ಷಿತಾ ಅವಮಾನ ಮಾಡಿಲ್ಲ ಅನ್ನುವಂತ ವಿಚಾರವನ್ನ ನಾನು ಕೂಡ ಪ್ರಸ್ತಾಪ ಮಾಡಿದೆ ಅಶ್ವಿನಿ ಗೌಡ ಅವ್ರ ಬಳಿ. ರಕ್ಷಿತಾ ಹೇಳಿದ್ದು ಹಾಗಲ್ಲ ಹೀಗೆ ಅಂತ ನಾನು ಕನ್ವೆ ಮಾಡೋದಕ್ಕೆ ನೋಡಿದೆ, ಆದ್ರೆ ಅವರು ಕನ್ವಿನ್ಸ್ ಆಗ್ಲಿಲ್ಲ. ಅಂದ್ರೆ ಒಂದು ಹೇಳಿಕೆಯನ್ನ ತಿರುಚುವಂತ ಪ್ರಯತ್ನ ಮಾಡೋದ್ರಲ್ಲಿ ಯಶಸ್ವಿ ಆಗ್ತಾರೆ, ವಿಷಯವನ್ನ ವಿಷಯಾಂತರ ಮಾಡ್ತಾರೆ ಅನ್ನುವಂತ ಕಾರಣವನ್ನ ಕೊಟ್ಟು ಇವರು ಬರೀ ವಿಷಕಾರಿ ಅಲ್ವಾ, ಕಾರ್ಕೋಟಕ ವಿಷ ಅಂತ ಹೇಳಿ ಅಶ್ವಿನಿ ಗೌಡ ಅವರಿಗೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ರು. ಯಾವಾಗ ಜಾನ್ವಿ ಅಶ್ವಿನಿ ಗೌಡ ಅವರು ಕಾರ್ಕೋಟಕ ವಿಷ ಕಾರುವಂತಹ ವ್ಯಕ್ತಿತ್ವ ಅಂತ ಹೇಳಿದ್ರು, ಇವರಿಬ್ರು ಅವತ್ತು ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಒಂದು ವಿಷಯವನ್ನ ಮಾತಾಡ್ಕೊಂಡಿದ್ರಂತೆ. ಆ ಮಾತನ್ನ ಪುನಃ ಅಂದ್ರೆ ಇವರು ಟರ್ಮ್ ಬಂದಾಗ, ಅಶ್ವಿನಿ ಗೌಡ ಅವರ ಟರ್ಮ್ ಬಂದಾಗ ಜಾನ್ವಿ ಅವರ ಹೆಸರನ್ನ ಪ್ರಸ್ತಾಪ ಮಾಡ್ತಾರೆ. ನಮ್ಮಿಬ್ಬರ ಸ್ನೇಹ ಸಂಬಂಧ ಮುರಿದೋಯ್ತು, ನಾವು ಜೋಡೆತ್ತಿಗಳ ರೀತಿಯಲ್ಲಿದ್ವಿ, ಇವರಿಬ್ರು ಬೇರೆ ಬೇರೆ ಆದ್ರು ಅಂತ ನೀವೆಲ್ಲರೂ ತಿಳ್ಕೊಂಡಿದ್ದೀರಾ. ಆದ್ರೆ ಅವತ್ತು ನಾವು ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಕುತ್ಕೊಂಡು ಒಂದು ಚರ್ಚೆನ ಮಾಡಿದ್ವಿ, ಅವತ್ತು ಮೈಕ್ ಹಾಕಿರ್ಲಿಲ್ಲ ನಾವಿಬ್ರು. ಇನ್ನು ಮುಂದೆ ನಾವಿಬ್ರು ಬೇರೆ ಬೇರೆ ಆದ್ವಿ, ದೂರ ಆದ್ವಿ ಅಂತ ತೋರಿಸ್ಕೊಳ್ಳೋಣ, ಆದ್ರೆ ನಮ್ಮ ಆಟ ನಾವು ಆಡೋಣ ಅಂತ ಅವತ್ತು ಮಾತಾಡ್ಕೊಂಡಿದ್ವಿ ಅನ್ನುವಂಥದ್ದು ಹೇಳಿದ್ರು. ಅಂದ್ರೆ ನಮಗೊಂದು ಎಲ್ಲೋ ಒಂದ್ ಕಡೆ ಡೌಟ್ ಇತ್ತು, ನಿಜವಾಗ್ಲೂ ಇವರು ಇನ್ನೊಂದೇನೋ ಕಂಟೆಂಟ್ ಕೊಡ್ಲಿಕ್ಕೋಸ್ಕರ ಇವರಿಬ್ರ ಸ್ನೇಹ ಸಂಬಂಧ ಮುರಿದೋಯ್ತು ಅಂತ ಹೇಳಿ ಒಂದು ಗೇಮ್ ಆಡ್ತಿರ್ಬೋದು ಇವ್ರು ಪಕ್ಕಾ ಮಾಸ್ಟರ್ ಪ್ಲಾನ್ ಮಾಡಿರ್ತಾರೆ ಅಂತ ನಮ್ಗೆ ಅವತ್ತೇ ಡೌಟ್ ಇತ್ತು. ಆ ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ರು. ಜೊತೆಗೆ ಅಂದ್ರೆ ತುಂಬಾ ಸ್ವೀಟ್ ಆಗಿ ಮಾತಾಡ್ಕೊಂಡು ರಕ್ಷಿತಾ ಜೊತೆ ರಕ್ಷು ಅಂತ ಅನ್ಕೊಂಡು ಇವ್ರು ಸೇಫ್ ಆಗಿ ಹೋಗ್ಬಿಟ್ರು. ಆದ್ರೆ ನಾನು ರಕ್ಷಿತನ ಎದುರಾಕೊಂಡು ರಕ್ಷಿತಾ ಬಗ್ಗೆ ಬೇರೆ ಬೇರೆ ಮಾತುಗಳನ್ನ ಆಡ್ಕೊಂಡ್ಬಿಟ್ಟು ಎಲ್ಲರ ದೃಷ್ಟಿಯಲ್ಲೂ ನಾನ್ ಕೆಟ್ಟೋಳಾದೆ. ಆಕ್ಚುಲಿ ಈ ನಾಗಬಲಿ ಕತೆ, ಈ ರಾರಾ ಸದ್ದು ಅಥವಾ ಗೆಜ್ಜೆ ಸದ್ದು ಇದೇನೇ ಇದ್ರು ಕೂಡ ನಾವಿಬ್ರು ಸೇರಿ ಮಾಡಿರೋದಾದ್ರೂ ಕೂಡ ಪ್ಲಾನ್ ಕೊಟ್ಟಿದ್ದು ಜಾನ್ವಿ ಅವರು. ಆದ್ರೆ ಇಲ್ಲಿ ಸೇಫ್ ಆಗ್ಬಿಟ್ರು. ಎಲ್ರು ಮುಂದೆ ನಾನು ರಕ್ಷಿತೆಗೆ ಸಾರಿ ಕೇಳಿ, ಅಲ್ಲೇ ನನ್ ಶಿಖರ ಏನ್ ಕೆಳಗ್ ಬೀಳಿಲ್ಲ, ಆದ್ರೆ ಎಲ್ರು ಮುಂದೆ ಸಾರಿ ಕೇಳಿ ನಾನು ಅದನ್ನ ಸಾರ್ಟ್ ಔಟ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದೆ. ಆದ್ರೆ ಜಾನ್ವಿ ಅವರು ಇಲ್ಲ ನಾನು ರಕ್ಷಿತಾಗ್ ಸಾರಿ ಕೇಳಲ್ಲ, ಸಾರಿ ಕೇಳಿದ್ರೆ ನಾನು ಸಣ್ಣವಳಾಗ್ತೀನಿ ಅಂತ ಹೇಳಿ ಸಾರಿನೇ ಕೇಳಲಿಲ್ಲ. ಅಲ್ಲಲ್ಲೇ ಮುಗಿಸ್ಕೊಂಡು ಅವಳು ಒಳ್ಳೆಯವಳಾಗಕ್ ಟ್ರೈ ಮಾಡಿದ್ಲು. ತುಂಬಾ ಸ್ವೀಟ್ ಆಗಿ ಮಾತಾಡಿ ಎಲ್ಲವನ್ನ ಸಾರ್ಟ್ ಔಟ್ ಮಾಡ್ತಾಳೆ. ಆದ್ರೆ ನಾನು ಇಲ್ಲಿ ಬಲಿಕ ಬಕ್ರ ಆಗಿದ್ದು ಅಂತ ಮಾತಾಡ್ತಾರೆ. ಮತ್ತೆ ಜಾನ್ವಿ ಅವರಿಗೆ ಡೋಂಗಿ ಅನ್ನೋ ಪದವನ್ನ ಪ್ರಸ್ತಾಪ ಮಾಡ್ತಾರೆ. ಸೊ ಈ ಡೋಂಗಿ ಅಂತ ಯಾವಾಗ ಹೇಳ್ತಾರೆ ಅಶ್ವಿನಿ ಗೌಡ ಅವರು, ಅವಾಗ ಜಾನ್ವಿಗೂ ಕೂಡ ಟ್ರಿಗರ್ ಆಗುತ್ತೆ, ನಾನಲ್ಲ ಡೋಂಗಿ ನೀವು ಅಂತ. ಈ ಪದ ಪ್ರಯೋಗಗಳು ಎಲ್ಲಿಗೆ ಹೋಗ್ತಿದೆ ನೋಡಿ ಅಂದ್ರೆ, ಅಶುಮಾ, ಜಾನು ಅಂತ ಇದ್ದಂತ ಪದಗಳು ಈಗ ಡೋಂಗಿ ಅನ್ನೋದಕ್ಕೆ ಶುರುವಾಗಿದೆ. ಜೊತೆಗೆ ನೀವು ನರಿ ಬುದ್ಧಿ ಪ್ರಯೋಗ ಮಾಡ್ತೀರಿ, ಹೀಯಾಳಿಸಿ ಬೇರೆಯವರನ್ನ ತುಳಿದು ಬೇಟೆಯಾಡು, ನರಿ ತರ ಬೇಟೆ ಆಡ್ತೀರಿ ಅಂತ. ಇದಕ್ಕೆ ಅಶ್ವಿನಿ ಗೌಡ ಅವರು ನೀವೇನ್ ಸುಮ್ನೆ ಅಲ್ಲ, ನೀವು ಕಳ್ಬೇಕ್ ತರ, ಈ ರೀತಿಯ ಪದ ಪ್ರಯೋಗಗಳೆಲ್ಲ ಶುರುವಾಗಿದೆ.
ಅಂದ್ರೆ ಇವರಿಬ್ಬರ ಸ್ನೇಹ ಬಿಗ್ ಬಾಸ್ ಏನೋ ಒಂದು ದೊಡ್ಡದಾಗಿರೋ ಟಾಸ್ಕ್ ಅನ್ನ ಕೊಟ್ಬಿಟ್ಟು ಅಥವಾ ತುಂಬಾ ಕಷ್ಟದ ಟಾಸ್ಕ್ ಅನ್ನ ಕೊಟ್ಬಿಟ್ಟು ಇವರಿಬ್ಬರನ್ನ ಫ್ರೆಂಡ್ಶಿಪ್ ನ ಏನ್ ಬ್ರೇಕ್ ಮಾಡಿಲ್ಲ. ಇವರೇ ಕಂಟೆಂಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕಿತ್ತಾಡ್ಕೊಂಡು ಇವಾಗ ಯಾವ ಹಂತಕ್ಕೆ ಬಂದ್ ನಿಂತಿದ್ದಾರೆ ಅಂತಂದ್ರೆ, ಮೊದಲೆಲ್ಲ ರಾಜಮಾತೆ ಹೇಳಿಕೆಗಳನ್ನ ಶಿರಸಾವಹಿಸಿ ಪಾಲಿಸಿ ಅವರಿಗೆ ಜೈ ಜೈ ಅಂತಿದ್ದಂತಹ ಜಾನ್ವಿ ಅವರು ಅವತ್ತು ರಾಜಮಾತೆ ಅಶ್ವಿನಿ ಗೌಡ ಅವರ ಮೇಲೆ ಅಂದ್ರೆ ನಾಮಿನೇಷನ್ಗೂ ಅವ್ರ ಹೆಸರನ್ನ ಪ್ರಸ್ತಾಪ ಮಾಡ್ತಿರ್ಲಿಲ್ಲ ಅಥವಾ ಯಾವುದೇ ಸ್ಟೇಟ್ಮೆಂಟ್ಗಳಲ್ಲಾಗ್ಲಿ ಶುಗರ್ ಕೋಟೆಡ್ ಆಗಿ ಮಾತಾಡ್ತಾ ಇದ್ರು. ಆದ್ರೆ ಇವತ್ತು ಹಂಗಲ್ಲ. ಅವತ್ತು ಹೇಳಿಕೆಗಳನ್ನ ಶುಗರ್ ಕೋಟೆಡ್ ಆಗಿ ಮಾತಾಡಿ ಅಶ್ವಿನಿ ಗೌಡ ಅವ್ರ ಬಾಯಿಗೆ ಸಕ್ಕರೆ ಆಗ್ತಿದ್ದಂಥ ಜಾನ್ವಿ ಇವತ್ತು ಹೇಗಾಗಿದ್ದಾರೆ ಅಂತಂದ್ರೆ ಖಾರವಾಗಿ ಮಾತಾಡ್ಕೊಂಡು ಮೆಣಸಿನಕಾಯಿ ಕೊಟ್ಟು ಮೂಗಲ್ಲಿ ಬಾಯಲ್ಲಿ ಎಲ್ಲ ಕಿತ್ಕೊಳ್ಳೋ ರೀತಿ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಆರಂಭದಲ್ಲೇ ಹೇಳಿದೆ, ಇಲ್ಲಿ ಯಾರು ಶತ್ರುಗಳು ಅಲ್ಲ, ಇಲ್ಲಿ ಯಾರು ಮಿತ್ರರು ಅಲ್ಲ ಅಂತ. ಮೊದ್ಲೆಲ್ಲ ಅನ್ನಿಸ್ತಾ ಇತ್ತು ಇವರಿಬ್ರು ಮಾಸ್ಟರ್ ಪ್ಲಾನ್ ಮಾಡ್ತಿದ್ದಾರೆ, ಸೊ ಇವರಿಬ್ರು ಸ್ನೇಹ ಮುರಿದುಬಿತ್ತು ಅಂತ ತೋರಿಸ್ಕೊಂಡು ಏನೋ ಗೇಮ್ ಆಡ್ತಿದ್ದಾರೆ ಅಂತ. ಆದ್ರೆ ಇವತ್ತಿನ ಹೇಳಿಕೆಗಳನ್ನ ಗಮನಿಸಿದಾಗ, ಅಂದ್ರೆ ನೀನ್ ಡೋಂಗಿ ಅನ್ನೋಂಥ ಪದಗಳನ್ನ ಕೇಳಿಸ್ಕೊಂಡಾಗ ಅಥವಾ ನೀವು ನಾಯಿ ನರಿ ಅನ್ನೋ ಪದಗಳನ್ನೆಲ್ಲ ಕೇಳಿಸ್ಕೊಂಡಾಗ ಬಹುಶಃ ಇವರಿಬ್ಬರ ಫ್ರೆಂಡ್ಶಿಪ್ ಇಲ್ಲಿ ಮುಕ್ತಾಯ ಆಯ್ತು ಅಂತ ಅನ್ಸುತ್ತೆ. ಮುಂದಿನ ದಿನಗಳಲ್ಲಿ ಇವರು ಯಾವ ರೀತಿ ಮಾತಾಡ್ತಾರೆ ಅಥವಾ ಮುಂದಿನ ದಿನಗಳಲ್ಲಿ ಇವರ ಸ್ನೇಹ ಸಂಬಂಧ ವರ್ಕ್ ಆಗುತ್ತಾ ಅಥವಾ ಇಲ್ಲಿಗೆ ಮುಗೀತಾ, ಇವರ ಆಟ ಹೇಗಿರುತ್ತೆ, ಯಾರು ಬಿಗ್ ಬಾಸ್ ಮನೆಯಲ್ಲಿ ಅಂತಿಮ ದಿನದವರೆಗೂ ಯಾರು ಇರ್ತಾರೆ, ಟಾಪ್ 5 ಹಂತಕ್ಕೆ ಇವರಿಬ್ಬರ ಪೈಕಿ ಯಾರು ಬರ್ತಾರೆ, ಇದೆಲ್ಲ ಕುತೂಹಲದ ಪ್ರಶ್ನೆಗಳು ಶುರುವಾಗಿದೆ. ಎನಿವೆ, ಇದು ಈ ಕ್ಷಣದ ಒಂದು ಸ್ಪೆಷಲ್ ಎಪಿಸೋಡ್. ನಿಮಗೆ ಈ ಕಂಟೆಂಟ್ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.